ಸುಮಾರು ಗ್ಯಾಪ್ ಆಗೋದ್ರೆ ವಿಡಿಯೋ ಮಾಡೋದಕ್ಕೆ ಏನ್ ಮಾತಾಡಬೇಕು ಅಂತ ಪದಗಳೇ ಬರೋದಿಲ್ಲ. ಇವತ್ತೂ ಹಾಗೆ ಆಗ್ತಿದೆ. ಯೂಶುವಲ್ ಆಗಿ ಒಂದು ಫಾರ್ಮಾಲಿಟಿಗೋಸ್ಕರ ಸಾರಿ ಅಂತ ಕೇಳ್ಬಿಡ್ತೀನಿ. ಇಂಟ್ರೋ ಮುಗೀತು, ಸೀರೀಸ್ ಒಳಗೋಗೋಣವಾ? ಕಾಟನ್ ಇದು ಮಣಿಕಂಡನ್ ಅವರು ಡೈರೆಕ್ಟ್ ಮಾಡಿ, ವಿಜಯ್ ಸೇತುಪತಿ ಅವರು ಆಕ್ಟ್ ಮಾಡಿ ಅಂಡ್ ಅವರೇ ಪ್ರೊಡ್ಯೂಸ್ ಕೂಡ ಮಾಡಿರುವಂತ ಸೀರೀಸ್. ಮುತ್ತು ಅಲಿಯಾಸ್ ಕಾಟನ್ ವಿಚ್ ಈಸ್ ಪ್ಲೇಡ್ ಬೈ ವಿಜಯ್ ಸೇತುಪತಿ. ಅವರ ತಲೆ ಬುರುಡೆ ಒಂದು ಊರಿನಲ್ಲಿ ಸಿಗುತ್ತೆ. ದೇಹವೇ ಇಲ್ದೇ ಇರೋ ಅಂತ ತಲೆಯಿಂದ ಬಿದ್ದಂತ ಪೊಲೀಸರಿಗೆ ಅದು ಮುತ್ತುವಿನ ತಲೆ ಅಂತ ಗೊತ್ತಾಗತ್ತೆ. ಆದ್ರೆ ಅವನ ದೇಹ ಏನಾಯ್ತು? ಅಷ್ಟಕ್ಕೂ ಮುತ್ತು ಯಾರು, ಅವನನ್ನ ಕೊಂದವ್ರು ಯಾರು ಅನ್ನೋದನ್ನ ನೀವು ಸೀರೀಸ್ ನ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಇಲ್ಲಿನ ಪಾಸಿಟಿವ್ ವಿಷಯಗಳಿಗೆ ಬರೋದಾದ್ರೆ ಅದು ಇಲ್ಲಿನ ಐಡಿಯಾ ಚೆನ್ನಾಗಿದೆ. ಒಂದು ತಲೆಯ ಸುತ್ತ ನಡೆಯುವಂತ ಕತೆ. ನಿಜಕ್ಕೂ ಈ ಪಾಯಿಂಟ್ ಹೊಸದಾಗಿದೆ. ಲೈಕ್ ಪ್ರೊಟಾಗನಿಸ್ಟ್ ಮೊದಲೇ ಸತ್ತೋಗಿದ್ದಾನೆ, ಹಾಗಿದ್ರೆ ಆಂಟಗನಿಸ್ಟ್ ಇನ್ನ ಬದುಕಿದಾನ? ಕತೆ ಹೇಗೆ ಮುಂದೆ ಹೋಗುತ್ತೆ ಅನ್ನೋ ಪ್ರಶ್ನೆಗಳು ಸುಮಾರು ತಲೆಯಲ್ಲಿ ಹುಟ್ಟುತ್ತವೆ. ಅಂಡ್ ನನಗೆ ಈ ಪಾಯಿಂಟ್ ಕೂಡ ಇಷ್ಟ ಆಗಿದ್ದು. ನಿಜ ಹೇಳ್ಬೇಕಂದ್ರೆ ಸೀರೀಸ್ ನಲ್ಲಿ ಇದೊಂದೇ ಪಾಯಿಂಟ್ ನನಗೆ ಇಷ್ಟ ಆಗಿದ್ದು. ಇದನ್ನ ಬಿಟ್ರೆ ಸೀರೀಸ್ ಪೂರ್ತಿ ನೆಗೆಟಿವ್ಸೇ ತುಂಬಿವೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವನ ಸಂಸಾರದ ತಂಟೆ ತಕರಾರುಗಳನ್ನ ತೋರಿಸ್ತಾರೆ, ಬಟ್ ಅದನ್ನ ಕಂಪ್ಲೀಟ್ ಮಾಡೋದಿಲ್ಲ. ಲೈಕ್ ಆ ಸೀಕ್ವೆನ್ಸ್ಗೆ ಪ್ರಾಪರ್ ಆಗಿರೋಂಥ ಕ್ಲೋಜರ್ನೇ ಇಲ್ಲಿ ಡೈರೆಕ್ಟರ್ ಕೊಟ್ಟಿಲ್ಲ. ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಮಾಡಿರೋ ಅಂತ ಆಕ್ಟರ್ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ಬಟ್ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿನ ಪ್ರೆಸೆಂಟೇಷನ್ ಚೆನ್ನಾಗಿಲ್ಲ. ಆ ಅರ್ಧಂಬರ್ಧ ಇಂಗ್ಲಿಷ್ ಆ ಪಾತ್ರಕ್ಕೆ ಸೂಕ್ತ ಅಂತ ಅನಿಸ್ಲಿಲ್ಲ. ಅಲ್ಲಲ್ಲಿ ಅವರ ಬ್ಯಾಕ್ ಸ್ಟೋರಿ ಕೂಡ ತೋರಿಸ್ತಾರೆ, ಅದನ್ನು ಕೂಡ ಪ್ರಾಪರ್ ಆಗಿ ಏನ್ ಮಾಡೋದಿಲ್ಲ. ಮೇನ್ ಆಗಿ ಸೀರೀಸ್ ನಲ್ಲಿ ಪ್ರಾಬ್ಲಮೆಟಿಕ್ ಆಗಿದ್ದು ಅಲ್ಲಿನ ಟೈಮ್ ಲೈನ್ಸ್ ತುಂಬಾನೇ ಕನ್ಫ್ಯೂಸಿಂಗ್ ಆಗಿತ್ತು. ಎಲ್ಲಿ, ಯಾವಾಗ, ಹೇಗೆ ಅನ್ನೋದೇ ಅರ್ಥ ಆಗೋದಿಲ್ಲ. ಲವ್ ಸೀಕ್ವೆನ್ಸಸ್ಗಳು ಬರುತ್ತೆ, ತುಂಬಾನೇ ಫೋರ್ಸ್ಡ್ ಅಂತ ಅನ್ಸುತ್ತೆ. ಅಂದ್ರೆ ಸುಮ್ಮನೆ ನಮಗೆ ಒಂದು ವಿಮೆನ್ ಕ್ಯಾರೆಕ್ಟರ್ ಬೇಕು, ಅದಕ್ಕೋಸ್ಕರ ಇದನ್ನ ತೋರಿಸ್ತಿದೀವಿ ಅಂತ ಇದೆ ಆ ಸೀನ್ಸ್. ಅದಕ್ಕೂ ಪ್ರಾಪರ್ ಆಗಿ ಕ್ಲೋಸರ್ ಅಂತ ಕೊಟ್ಟಿಲ್ಲ. ಮುತ್ತು ಇಲ್ಲಿ ಒಳ್ಳೆಯವನು ಅನ್ನೋದಕ್ಕೆ ಸುಮಾರು ಸೀಕ್ವೆನ್ಸಸ್ಗಳಿವೆ, ಬಟ್ ಮುತ್ತು ಮಾಡ್ತಿದ್ದ ಕೆಲಸ ಏನು, ಆ ಪೊಲಿಟಿಕಲ್ ಡ್ರಾಮಾ ಯಾವುದು, ಅಂಡ್ ಅವನ ಕೊಂದವ್ರು ಯಾರು, ಇವ್ಯಾವಕ್ಕೂ ಪ್ರಾಪರ್ ಆಗಿರುವಂತ ರೀಸನಿಂಗ್ ಇಲ್ಲಿರ್ಲಿಲ್ಲ. ಸೀರೀಸ್ ನಲ್ಲಿ ಇದ್ದಂತಹ ವಿಲನ್ ಕಾನ್ಫ್ಲಿಕ್ಟ್ ಕೂಡ ತುಂಬಾನೇ ಕನ್ಫ್ಯೂಸಿಂಗ್ ಆಗಿತ್ತು, ಅಂಡ್ ಅದು ವರ್ಕ್ ಕೂಡ ಆಗ್ಲಿಲ್ಲ. ಹೀಗೆ ಪಟ್ಟಿ ಮಾಡಿದ್ರೆ ಸುಮಾರು ನೆಗೆಟಿವ್ಸ್ಗಳು ಈ ಸೀರೀಸ್ ನಲ್ಲಿ ಇದೆ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ನನಗಂತೂ ಕಂಪ್ಲೀಟ್ಲಿ ವರ್ಕ್ ಆಗ್ಲಿಲ್ಲ ಈ ಸೀರೀಸ್. ಸೊ ನೀವೇನಾದ್ರೂ ಇದನ್ನ ನೋಡಿದ್ರೆ ಹೇಗನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿಲ್ಲ ಅಂತಂದ್ರೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ಅವೈಲೇಬಲ್ ಆಗಿದೆ, ಹೋಗಿ ನೋಡಿ ಅಂತ ನಾನೇನು ರೆಕಮೆಂಡ್ ಮಾಡೋದಿಲ್ಲ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.